ಅಮ್ಮ ನೈಟಿಗೆ ಕತ್ಲಿಗೆ ಯಾರಿಗೆ ಕಾಣದಾಗೆ ಹಲ್ಲು ತೊಳೆಯೋದಂತೆ. ಹಲ್ಲು ಒಳ್ಳೆದು ಕೋರಿ ತಿನ್ನವ. ಅಮ್ಮನ ಹಲ್ಲಿನಲ್ಲಿ ಚಿಕನ್ ಸಿಕ್ಕಾಕೊಂಡಿದಂತೆ, ಅದನ್ನು ತೆಗಿಯೋದಂತೆ. ಇನ್ನು ಕತ್ತಲೆಟ್ ಉಂಟು ಪಡ ಈಗ ಬ್ರಷ್ ಎಲ್ಲ ಉಂಟು ಕುಳ್ಳೆಕೊಂದು ಕುಳಿಬೇಕಂತುಳ್ಳೆ ರಾತ್ರಿ ಬ್ರಷ್ ಶಾರ್ಲಿ ಊಟ ಮಾಡ್ತಾ ಇದ್ದಾನೆ. ಇವತ್ತು ಚಿಕನ್ ತಿಂದ್ರೆ ನಮಗೆಲ್ಲ ಅದೇ ಒಂದು ಸಮಸ್ಯೆ ಅದ, ಹಲ್ಲಿನಲ್ಲಿ ಸಿಕ್ಕಾಕೊಳ್ತದೆ. ಅಲ್ಲಿ ತುಳಾಯ್ತಲ್ಲ ಅದನ್ನು ಎನ್ನ ಇಟ್ಲಂಜ ತಿಕ್ಕೊಂಡು ಇದು ಉಳಾಯ್ತುಕೊಂಡು. ಅಮ್ಮ ನಾಳೆ ಅಮ್ಮನ ಊರಿಗೆ ಹೋಗ್ತಾ ಇದ್ದಾರೆ. ಹಾಗೆ ಕೊಕ್ಕ ಮತ್ತು ರೊಟ್ಟಿ, ಕೋಳಿ ಮತ್ತು ರೊಟ್ಟಿ, ಕೋಳಿ ರೊಟ್ಟಿ. ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮಕ್ಕಳ ಸ್ಕೂಲ್ ಬಸ್ ಬರ್ಲಿಕ್ಕಾಯ್ತು, ಎಲ್ಲರೂ ಹೊರಟಿದ್ದಾರೆ ಮಕ್ಕಳನ್ನು ಸ್ಕೂಲಿಗೆ ಬಿಡಲಿಕ್ಕೆ. ಎಲ್ಲಕ್ಕಿಂತ ಮೊದಲು ಚಾರ್ಲಿ ಹೊಟ್ಟಿದ್ದಾನೆ. ಬರ್ಸ ಇನಿ ಪಿರ್ಪಿ ವರ್ಷ ಅದು ಪದ ಅಮ್ಮ ಇವತ್ತು ಫಸ್ಟಿಗೆ ಫ್ರೀ ಬಸ್ಸಲ್ಲಿ ಹೋಗುದು ಅಂತ. ಕಾಸರಗೋಡಿಗೆ ಫ್ರೀ ಬಸ್ ಆಗಿದೆ. ಇನ್ನು ನಮಗೆಲ್ಲ ಕಾಸರಗೋಡಿಗೆ ಆರಾಮದಲ್ಲಿ ಹೋಗ್ಬೋದು. ಅರೆ ಪಪ್ಪಾಯಿ ಬರ್ನದ್ ನಾವಂದು ಬೋಡ ಕೊಂಡಪಾರ ಬೋಡ ಹಾಂ ಖುಷಿ ಬಲ್ಲ ಅಲ್ಲ ಸಮಿತಿಗೆ ಮಾತ್ರ ಬಸ್ಸಲ್ಲಿ ಟಿಕೆಟ್ ಕೊಡ್ಲಿಕ್ಕೆ. ಸಮಿತಿಗೆ ಫ್ರಾಕ್ ಆಗಿ ಕರ್ಕೊಂಡು ಹೋಗುದು. ಸಮಿತಿ ನಾನು ಖುಷಿ ನಂಗೆ ಬಾವುಡ ಬೊಟ್ಟು ಬಲ್ಲ ಸಮಿತಿಗೆ ಇನ್ನು ಖುಷಿ ಹಂಗೆ ಕಿವಿಗೆ ಹೇಗಾದ್ರೂ ಉಂಟು. ಅವರಿಗೆ ಮಾತ್ರ ಟಿಕೆಟ್ ಕೊಡುದು ಯಾಕೆ? ಸೇರಿ ಫ್ರೀ ಬಸ್ ಹೋಗಿ ಚಿಕ್ಕ ಚಿಕ್ಕ 4 ತೂಕ 400 ದುಕಾನಪ್ಪ. ಪನಿಕ್ಲೆ ತಿಕ್ಕುಜಿ ಕರ್ನಾಟಕ ಅಪ್ಪನಿಗೆ ಫ್ರೀ ಇಲ್ಲ, ಅಪ್ಪನಿಗೆ ಟಿಕೆಟ್ ಹೊಡ್ಬೇಕು, ಅಮ್ಮನಿಗೆ ಮಾತ್ರ ಫ್ರೀ. ಹೆಂಗಸರಿಗೆ ಮಾತ್ರ ಅಲ್ವಾ, ಗಂಡಸರಿಗೆ ಫ್ರೀ ಇಲ್ಲ. ಒಂದು ಪಪ್ಪಾಯಿ ಉಂಟು, ಪಪ್ಪಾಯಿ ಅಮ್ಮನಿಗೊಂದು ಪಪ್ಪಾಯಿ ಸಿಕ್ಕಿದೆ ಕೊಂಡೋಗ್ಲಿಕ್ಕೆ. ಒಂದು ಚಿಕ್ಕ ಪಪ್ಪಾಯಿ, ಒಂದು ಮಾವಿನಕಾಯಿ. ಏನಾದರೂ ನಮಗೆ ಕೊಡುವಾಗ ನಮಗೆ ಸಂದು ಖುಷಿ. ನಾವು ಸಹ ಕಾಸರಗೋಡಿ ಬರುವಾಗ ಏನಾದರೂ ಇದ್ರೆ ತರ್ತೇವೆ, ಅದೊಂದು ಖುಷಿ. ಅಲ್ಲಿ ಸಿಗೋದಲ್ಲ ಅಥವಾ ಒಂದು ತೆಗೆದುಕೊಂಡು ಹೋಗೋದೊಂದು ಖುಷಿ, ಅದು ಬೇರೆ ಅದು ಖುಷಿ. ಅದೇನು ಬೈ ಅಮ್ಮ ನನ್ನ ಹೂವಿನ ಗಿಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನನ್ನ ಗಂಡ ಒಂದು ತುಳಸಿ ಗಿಡ ನೆಟ್ಟಿದ್ರು, ಅದನ್ನು ಕದ್ದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಅವರೆಲ್ಲ ತುಳಸಿ ಗಿಡ ಎಲ್ಲ ನೆಟ್ಟದು, ನಮ್ಮ ತುಳಸಿ ಗಿಡ ಎಲ್ಲ ಹಾಳಾಗಿ ಅದರಲ್ಲಿ ಒಂದು ಕದ್ದು ತೆಗೆದಿದ್ದಾರೆ. ಅಯ್ಯೋ ಈ ರಾಣಿ ಬತವಿಂದ ಬತಾಂಚರ ಇವಾಗ ನೆಟ್ಟರೆ ಬದುಕುತ್ತದೆ, ಈತ ಬರ್ಸದ. 2 ಬಕೆಟ್ ಇದು ಅಮ್ಮನಿಗೆ ಕೊಂಡೋಗ್ಲಿಕ್ಕೆ ಇಡ್ಲಿ, ಮನೆಯಲ್ಲೇ ತಿನ್ನಲಿಕ್ಕೆ. ಮಮ್ಮಿ ರೆಡಿ ಆಗ್ತಾ ಇದ್ದಾರೆ ಕಾಸರಗೋಡಿಗೆ. ಇನ್ನು ಕಾಸರಗೋಡಿಗೆ ಅಲ್ವಾ? ಕಾಸರಗೋಡು ಕನ್ನಡ ನಾಡು. ಅಪ್ಪಾಗ ಮೂಡುಬಿದ್ರು ನಾಡಮು. ಕಾಸರಗೋಡು ಕೇರಳದ ಕೆಂಚ ಕನ್ನಡ ನಾಡು. ಅಮ್ಮಂದು ಊಟ ಎಲ್ಲ ಆಯಿತು. ರೊಟ್ಟಿ ಮತ್ತು ಕೊಕ್ಕ. ಅಮ್ಮನಿಗೆ ಸ್ವಲ್ಪ ಚಿಕನ್ ಪದಾರ್ಥ ಹಾಕಿ ಕೊಡ್ತಾ ಇದ್ದೇನೆ. ಇದು ನಾನು ಕಾಸರಗೋಡಿಂದ ಬರುವಾಗ ತಂದ ಡಬ್ಬ. ಲಾಸ್ಟ್ ಕಾಸರಗೋಡಿಗೆ ಹೋಗಿ ಬರುವಾಗ ಇದರಲ್ಲಿ ನಾನು ಚಿಕನ್ ತಂದಿದ್ದೆ, ಚಿಕನ್ ಪದಾರ್ಥ ಸ್ವಲ್ಪ. ಇವಾಗ ಅಮ್ಮನಿಗೆ ಕೊಡ್ತಾ ಇದ್ದೇನೆ. ಇಲ್ಲದಿದ್ದರೆ ಹೋಗಿ ಮಾಡಬೇಕಲ್ವ, ಅದಕ್ಕೆ ನೈಟಿಗೆ ಅಮ್ಮ ಇಡ್ಲಿ ಸಾಕು ಅಂತ ಹೇಳಿದ್ದು. ಅಮ್ಮ ನೆಟ್ಟಿದ್ದೀವರ ನೀರು ನೀರಿದ್ದಿಲ್ಲ ಕರೆಕ್ಟ್. ತುಲಾರ ಮಟ್ಟ ಆಯ್ತಾ? ಇದು ಕಟ್ಟು ಬರ್ತೈತಾ?
ಅದು ಮುಚ್ಚಾಳ ಟೈಟ್ ಆದ್ಮೇಲೆ ಒಂದು ನಮ್ದು ಮಲ್ಲಿಗೆ ಒಂದು ಕುಜರಿಗೆ ಸಹ ಪೂರ ಕುಜರ್ ಸಹ ಪೂರ ಮೋಡ ಮೋಡ ಅಂತ ಅಮ್ಮ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಫ್ರೀ ಬಸ್ಸಲ್ಲಿ ಹೋಗುದಂತೆ ಅಮ್ಮನ ಹತ್ರ ಹೇಳಿದೆ ನಾನು ಬಿಡ್ತೇನೆ 2 ದಿವಸ ಕಳೆದು ಅಂತ. ಅಮ್ಮ ಹೇಳಿದ್ರು ಬೇಡ ನನಗೆ ಬಸ್ಸಲ್ಲೇ ಹೋಗ್ಬೇಕು ಅಂತ. ಅದ ಈ ಪಂತ ಇದ್ದಾರ ಆಯ್ತು ನಮಗೆ ಮತ್ತೆ ಹೋಗಿ ಬರ್ಬೇಕಲ್ವಾ, ನಿಲ್ಲಿಕ್ಕೆ ಆಗುದಿಲ್ಲ, ಸ್ಕೂಲ್ ಉಂಟಲ್ವಾ. ಹಾಗೆ ಅಮ್ಮ ಹೇಳಿದ್ರು ಬೇಡ ಬಸ್ಸಲ್ಲಿ ಹೋಗ್ತೇನೆ ಅಂತ. ಮೌನ ಬರ್ಪುಂಡ ಬರಲಿ ಅದೇ ಅಣ್ಣ ಪೂರ ತೆತ್ತರಪ್ಪ ಬಾಕಿ ಹಣ ಮಲ್ಲ ನಾನು ಬಣ್ಣ ಬಣ್ಣ ಪತ್ತ ಮಾರ್ಬೆ ಹೊರಟದು ಹಾಂ ಗ್ಯಾಸ್ ಬ್ಯಾಗ್ ಇಡಲಿಕ್ಕೆ ಸಹ ಜಗಳ ದಾದಾ ಅಮ್ಮ ಸ್ಟೈಲ್ ಬೇಕು ಮಾತ್ರ ವಾರಿಸರಲ್ಲಿ ಬಲೆ 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 ಬೀಗ ಇಡ್ಬೇಮ್ಮ ಬಲೆ ಹೊತ್ತಾಗ್ಬೋದಾ ಮತ್ತೊಳಿ ಸ್ವಲ್ಪ ಹತ್ತೋಡಪ್ಪ ನಮ್ಮನೆಗೆ 2 ಬಕೆಟ್ ಬೇಕಂತ ಹೇಳಿದ್ರೆ ಯಾವುದು ಇದ್ರದ್ದು ಆಯಿಲ್ನ ಬಕೆಟ್ ಉಂಟಲ್ವಾ, ನಾನು ಬರುವಾಗ ತರ್ತೇನೆ ಅಂತ ಹೇಳಿದ್ರೆ ಅಮ್ಮನಿಗೆ ವಿಶ್ವಾಸ ಇಲ್ಲ, ನಾನು ತರೋದಿಲ್ಲ. ವಿಶ್ವಾಸ ಬರೋ ಅವನು ಇದ್ದ ಬಕೆಟ್ ಎಲ್ಲ ಹಾಳು ಮಾಡಿ ಹಾಕ್ತಾನೆ, ಹಾಗೆ ಅಮ್ಮನಿಗೆ ವಿಶ್ವಾಸ ಇಲ್ಲ. ಅವರನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಮನೆಗೆ ಬಂದದಲ್ಲಿ ಒಂದು ಹತ್ರದಲ್ಲಿ ಮನೆಗಳುಂಟು, ಹಾಗೆ ಅಲ್ಲಿ ತುಂಬ ಜನ ಇದ್ದರು. ಹಾಗೆ ನಮಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಲಿಕ್ಕೆ ಒಳ್ಳೆಯದಾಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಬೇಸರ ಆಗ್ತದೆ. ಅಮ್ಮ ಹೋದ ನಂತರ ಮನೆಯೆಲ್ಲ ಸೈಲೆಂಟ್ ಆಯಿತು. ತುಂಬ ಬೇಸರ ಆಗೋದು ನನಗೆ ಅಲ್ಲಿಂದ ಬರುವಾಗ ಸಹ ಬೇಸರ ಆಗ್ತದೆ, ಇಲ್ಲಿಂದ ಹೋಗುವಾಗ ಸಹ ಬೇಸರ ಆಗ್ತದೆ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವರಿಗೆ ಸಹ ಹಾಗೆ ಸ್ವಲ್ಪ ದಿವಸ ಇದ್ದಾಗುವಾಗ ಮತ್ತೆ ಅವರಿಗೆ ಸಹ ಅವರ ಊರಿನ ನೆನಪಾಗ್ತದೆ. ಅಪ್ಪ ಹೇಳ್ತಾ ಇರ್ತಾರೆ ಹೋಗ್ಬೇಕು ಅಂತ. ಯಾರಿಗೆ ಸಹ ಅಷ್ಟೇ ಅಲ್ಲ, ಅವರ ಮನೆಯವೇ ಅಲ್ವಾ, ಹಾಗೆ ಅವರಿಗೆ ಸಹ ಹಾಗೆ. ಅಮ್ಮ ಇರುವಾಗ ಮಾತಾಡ್ತಾ ಇರ್ತಾರೆ, ಹಾಗಾಗಿ ತುಂಬ ಬೋರ್ ಆಗ್ತದೆ. ಸ್ವಲ್ಪ ಹೊತ್ತು ತುಂಬ ಬೋರ್ ಆಗ್ತದೆ, ಆಮೇಲೆ ಅಡ್ಜಸ್ಟ್ ಸರಿ ಆಗ್ತದೆ. ಇನ್ನು ಮಕ್ಕಳು ಸ್ಕೂಲಿಂದೆಲ್ಲ ಬರುವಾಗ ಓಕೆ ನಾರ್ಮಲ್ ಆಗ್ತೇನೆ ನಾನು. ಅಲ್ಲಿವರೆಗೆ ಸ್ವಲ್ಪ ಒಂಥರ ಬೇಸರ ಆಗ್ತದೆ. ಇನ್ನೊಂದು 2 ಗಂಟೆಯಲ್ಲಿ 2-3 ಗಂಟೆಯಲ್ಲಿ ಮಕ್ಕಳು ಕೂಡ ಬರಲಿಕ್ಕಾಯಿತು ಸ್ಕೂಲಿಂದ. ಅಪ್ಪ ಅಮ್ಮ ಅಂತ ಹೇಳೋದು ಎಲ್ಲರಿಗೆ ಕೂಡ ಒಂಥರ ಇಮೋಷ್ನಲ್ ಅಲ್ಲ, ಒಂಥರ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಂಡಿದ್ದೇನೆ. ಗಂಡು ಮಕ್ಕಳಿಗೆ ಇಲ್ಲ ಅಂತಲ್ಲ, ಗಂಡು ಮಕ್ಕಳಿಗೆ ತೋರಿಸುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮನಸ್ಸಿನೊಳಗಡೆ ಇರ್ತದೇನೋ ಹಾಗೆ ಒಂಥರ ಕೆಲವೊಂದೆಲ್ಲ ನಮಗೆ ಇವಾಗ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಫೀಲಿಂಗ್ಸ್ ಉಂಟಲ್ಲ, ಪಬ್ಲಿಕ್ನ ಜೊತೆ ಹೇಳಲಿಕ್ಕಾಗೋದಿಲ್ಲ. ಕೆಲವರು ಆ ಥರ ಮಾಡಿ ಈ ಥರ ಮಾಡಿ ಅಂತ ಸಜೆಷನ್ ಕೊಡುವವರಿಗೆ ಕೂಡ ಇದ್ದಾರೆ. ಸಜೆಷನ್ ಕೊಡುವವರಿಗೆ ಕೂಡ ನಮಗೆ ಎಲ್ಲದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಕೆಲವದಕ್ಕೆ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾಗ್ತದೆ, ಕೇಳಿ ಸಹ ಕೇಳದಾಗಿ ಕೂತ್ಕೊಳ್ಬೇಕಾಗ್ತದಲ್ವಾ. ಹಾಗೆ ಕೆಲವರು ಅಂದ್ಕೊಳ್ಬೋದು ಯಾವಾಗಲೂ ಜಾಲಿಯಾಗಿರ್ತಾರೆ ಅಪ್ಪ ಅಮ್ಮನ ಜೊತೆ. ಹಾಗೇನಿಲ್ಲ, ಜಾಲಿಯಾಗಿ ಇದ್ದೇವೆ. ನೀವು ಇವಾಗ ವೀಡಿಯೋಸಲ್ಲಿ ಹೇಗೆ ನೋಡ್ತೇವೆ ಹಾಗೆ ನಾನು ನನ್ನ ಅಮ್ಮನ ಜೊತೆ ಮಾತಾಡೋದು. ಆದರೆ ಕೂಡ ಕೆಲವು ಸಲ ನನಗೆ ಏನಾದರೂ ಸಿಟ್ಟು ಬಂದರೆ ಲೌಡ್ ವಾಯ್ಸಲ್ಲಿ ಕೂಡ ಮಾತಾಡ್ತೇನೆ. ಲೌಡ್ ವಾಯ್ಸಲ್ಲಿ ಅಂತ ಹೇಳಿದರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಯಾವತ್ತೂ ಅವ್ರ ಹತ್ರ ಲೌಡ್ ವಾಯ್ಸಲ್ಲಿ ಮಾತಾಡಲಿಲ್ಲ. ಅವರಿಗೋಸ್ಕರ ಏನಾದರೂ ಅವರ ಒಳ್ಳೆಯದಕ್ಕೆ ಹೇಳಿ ಏನಾದರೂ ಕೇಳದಿದ್ದರೆ ಒಮ್ಮೊಮ್ಮೆ ನಾನು ಅಮ್ಮನ ಹತ್ರ ಲೌಡ್ ವಾಯ್ಸಲ್ಲಿ ಮಾತಾಡಿದ್ದು ಕೂಡ ಉಂಟು. ಹಾಗೆ ಬಸ್ ಬರಲಿಕ್ಕೆ ಬಂದ ನಂತರ ಅಪ್ಪ ಫೋನ್ ಮಾಡೋದಿರಲಿಕ್ಕಿಲ್ಲ, ಫೋನ್ ಮಾಡ್ಬೋದು.
ಹೋಗುವಾಗ ಸ್ವಲ್ಪ ಬೇಸರ ಆಗೋದು, ಮತ್ತು ನನಗಾಗ್ತದೆ ಯಾವಾಗ ಬೇಕಾದರೂ ನಮಗೆ ಅಲ್ಲಿಗೆ ಹೋಗ್ಬೋದು, ಅವರಿಗೆ ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು. ಹಾಗೆ ಮತ್ತು ನನಗೆ ಸಮಾಧಾನ ಆಗ್ತದೆ. ಮತ್ತು ಫೋನ್ ಉಂಟಲ್ವ ಅವಾಗ ಅಪ್ಪ ಮಾತ್ರ ಅಪ್ಪ ಅವಾಗ ದಿನದಲ್ಲಿ ಒಂದು 4-5 ಸಲ ಫೋನ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿಯೇ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಅವಾಗ ಫೋನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಹೋಗುವಾಗ ಒಂದೆಲ್ಲರಿಗೆ ಕೂಡ ಹಾಗೆ ಆಗ್ತದಲ್ಲ, ಸ್ವಲ್ಪ ದಿವಸ ಮನೆಯಲ್ಲಿದ್ದು ಹೋಗುವಾಗ ಸ್ವಲ್ಪ ಬೇಸರ ಆಗಿ ಆಗ್ತದಲ್ಲ, ಯಾರಿಗಾದರೂ ಆಗ್ತದೆ, ನನಗೀತಲ್ಲ ಎಲ್ಲರಿಗೆ ಕೂಡ ಆಗ್ಬೋದಲ್ವ. ಹಾಗೆ ಅದು ಬಿಟ್ಟರೆ ಮತ್ತೆ ಯಾವಾಗ ಬೇಕಾದರೂ ಹೋಗ್ಬೋದು. ಇನ್ನು ಬಸ್ಸು ಕೂಡ ಫ್ರೀ ಉಂಟು ನಮಗೆ. ಏನು ಮಂಗಳೂರಿಂದ ಕಾಸರಗೋಡಿಗೆ ಫ್ರೀ ಬಸ್ ಉಂಟು. ಬಸ್ಸಲ್ಲಿ ಕೂಡ ಹೋಗ್ಬೋದು ಆರಾಮಾಗಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಫ್ರೀ ಇದ್ದರೆ ಮಾತ್ರ ಹೋಗೋದಲ್ವ, ಇಲ್ಲದಿದ್ದರೆ ಹೋಗೋದಿಲ್ಲ ಅಲ್ವ. ಹೋಗಬೇಕು ಅಂತ ನನಗೆ ಮನಸ್ಸಿಗೆ ಯಾವಾಗ ಹೋಗಬೇಕು ಅಂತ ಆಗ್ತದೆ. ನಾನು ಮತ್ತೆ ನಾನು ಏನು ಚೇಂಜ್ ಮಾಡಲಿಕ್ಕಿಲ್ಲ. ನನಗೆ ಹೋಗಬೇಕು ಅಂತಾದರೆ ಹೋಗಲೇಬೇಕು, ಹಾಗೆ ಇಲ್ಲದಿದ್ದರೆ ಇಲ್ಲ ಹಾಗೆ. ಮತ್ತು ಅವರನ್ನು ಯಾವಾಗ ನನಗೆ ತುಂಬ ಆಸೆ ಆಗ್ತದೆ ನೋಡಿ, ಆವಾಗ ನಾನು ಕರಿತೇನೆ ಇಲ್ಲಿಗೆ. ನನಗೆ ಅಪ್ಪನ ಪುನಃ ಕಾಲ್ ಬಂತು, ಬಸ್ ಇಲ್ಲ ಅಂತ. ಅವರು ಬಸ್ ಸ್ಟ್ಯಾಂಡಲ್ಲೇ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ ನಾಳೆ ಹೋಗುವ ಅಂತ ಹೇಳಿದ್ದೆ ಅವ್ರ ಹತ್ರ. ನಾಳೆ ಹೋಗುವ ಅಂತ ಹೇಳಿದ್ದೆ. ಅಪ್ಪ ಒಮ್ಮೆ ಹೊರಡಿ ಆದ ನಂತರ ಮತ್ತೆ ಪುನಃ ರೆಡಿ ಆಗಲಿಕ್ಕೆ ಪುನಃ ಉದಾಸೀನ ಆಗ್ತದೆ ಅಲ್ವಾ. ಹಾಗೆ ಅಪ್ಪ ಹೇಳಿದರು, ಇಲ್ಲ ನಾನು ಹೋಗೋದಿದ್ರೆ ಇವತ್ತೇ ಹೋಗೋದು ಅಂತ ನಾನು ಓಟೋ ಹೇಳಿದೆ. ನಾನು ಬಸ್ ಇಲ್ಲ ಅಂತ ನನ್ನ ಯಜಮಾನರಿಗೆ ಫೋನ್ ಮಾಡಿದ್ದೆ, ಬಸ್ ಇಲ್ಲ ಏನು ಮಾಡೋದು. ಅದಕ್ಕೆ ಅವ್ರು ಹೇಳಿದರು, ನಿಲ್ಲಿ ಅವರು 2 ದಿವಸ ಮತ್ತು ನಾನೇ ಬಿಡ್ತೇನೆ ಫ್ರೀ. ಅವ್ರಿಗೆ ಇವತ್ತು ಕೆಲಸ ಇತ್ತು, ಫ್ರೀ ಇರುವ ದಿವಸ ನಾನು ಬಿಡ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅವ್ರಿಗೆ ಇವತ್ತೇ ಹೋಗಬೇಕಂತ ಇದ್ದ. ಲಾಸ್ಟಿಗೆ ಪಾಪ ಅವರು ಇಲ್ಲಿ ಆಟೋ ಎಲ್ಲ ಹಾಗೆ ಸಿಗೋದಿಲ್ಲ, ಫೋನ್ ಮಾಡಿದರೆ ಮಾತ್ರ ಅವರು ಬರೋದು. ಹಾಗೆ ಮತ್ತು ಅವರು ಒಬ್ಬರು ಆಟೋ ಡ್ರೈವರಿಗೆ ಫೋನ್ ಮಾಡಿ ಹೇಳಿದರು. ಹಾಗೆ ಅಪ್ಪ ಅಮ್ಮ ಆಟೋದಲ್ಲಿ ಹೋದರು. ಇನ್ನು ಎಕ್ಸ್ಪ್ರೆಸ್ ಕೂಡ ಸಿಕ್ಕಿದೆ, ಫೋನ್ ಮಾಡಿದರು ಅಪ್ಪ ನನಗೆ. ಹಾಗೆ ಕೆಲವೊಂದು ನನ್ನ ಗಂಡನ ಸ್ವಭಾವ, ಕೆಲವೊಂದು ನನಗೆ ತುಂಬ ಇಷ್ಟ ಇರೋದ ಸ್ವಭಾವ ಕೂಡ ಉಂಟು, ಇಲ್ಲ ಅಂತ ಏನಿಲ್ಲ. ಇವಾಗ ಎಲ್ಲರೂ ಒಂದೇ ಲೆಕ್ಕ ಇರೋದಿಲ್ಲ. ಕೆಲವರು ಅಂದ್ಕೊಳ್ತಾರಲ್ಲ, ಅವಳ ಅಪ್ಪ ಅಮ್ಮ ನಾನು ಯಾಕೆ ಎಷ್ಟು ಕೇರ್ ಮಾಡಲಿ, ಹಾಗೇನಿಲ್ಲ. ಅವರು ಅದರಲ್ಲೆಲ್ಲ ನನಗೆ ತುಂಬ ಇಷ್ಟ ಅವರನ್ನು. ಹಾಗೆ ಆವಾಗಲೇ ರೆಸ್ಪಾಂಡ್ ಮಾಡಿ, ಆವಾಗಲೇ ಒಂದು ಆಟೋವನ್ನು ಅವರನ್ನು ಕಳಿಸಿಕೊಟ್ಟು ಖುಷಿ ಆಯಿತು ನನಗೆ. ಹಾಗೆ ನನಗೆ ಉಂಟಲ್ಲ ಇವಾಗ ವ್ಲಾಗ್ ಮಾಡಲಿಕ್ಕೆ ನಿಜ ಹೇಳಿದರೆ ಇಂಟ್ರೆಸ್ಟೇ ಇಲ್ಲ. ನನಗೆ ಉಂಟಲ್ಲ ನಿದ್ದೆಯಲ್ಲಿ ಕೂಡ ಮಲಗಿದ್ರೆ ಕೂಡ ಮನಸ್ಸಲ್ಲಿ ತಲೆಯಲ್ಲಿಗೆ ಆಗ್ತಾ ಇರ್ತದೆ. ಒಮ್ಮೊಮ್ಮೆ ಎಚ್ಚರ ಆಗೋದಲ್ಲ, ಯಾಕೆ ನಾನು ವ್ಲಾಗ್ ಮಾಡೋದು, ವ್ಲಾಗ್ ನಿಲ್ಲಿಸು ಅಂತ. ತುಂಬ ದಿವಸದಿಂದ ಈ ಥರ ಒಂಥರ ಮೈಂಡಲ್ಲಿ ಬರ್ತಾ ಉಂಟು. ಯಾಕೆ ಹಾಗೆ ಆಗ್ತದೆ, ನನಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಇರುವ ಕಾರಣ ನನ್ನ ಮೈಂಡಿಗೆ ಹಾಗೆ ಆಗ್ತದೋ ಅಂತ ಗೊತ್ತಿಲ್ಲ ನನಗೆ. ಯಾಕೆ ಮಾಡಲಿ ಇಂದ ಸ್ಟಾಪ್ ಮಾಡು ಅಂತವೇ ನನ್ನ ಮೈಂಡಿಗೆ ಬರ್ತಾ ಉಂಟು. ಗೊತ್ತಿಲ್ಲ, ನೋಡುವ. ಇವತ್ತಿದ್ದು ಅಪ್ಲೋಡ್ ಮಾಡ್ತೇನೆ, ಮುಂದಿದ್ದು ನನಗೆ ಗೊತ್ತಿಲ್ಲ ಎಲ್ಲಿವರೆಗೆ ಮಾಡ್ತೇನೆ. ಅಲ್ಲಿವರೆಗೆ ನೀವು ನೋಡಿ ನನ್ನ ವ್ಲಾಗ್ ಅಲ್ವಾ. ಹಾಗೆ ಅವರು ಕಾಸರಗೋಡು ಮುಟ್ಟುವವರೆಗೆ ಕೂಡ ನಾನಿಲ್ಲಿ ಪಟ್ಟಂಗ ಹಾಕಿ ಕೂತ್ಕೊಳ್ತಾನೆ ಕಾಣ್ತದೆ. ಕೆಲಸ ಏನಿಲ್ಲ ಇವತ್ತು. ನಾನಿವತ್ತು ಇಡ್ಲಿ ತುಂಬ ಜಾಸ್ತಿ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಅವರಿಗೊಂದು ಕೊಂಡೋಗ್ಲಿಕ್ಕೆ ಸಹ ಬೇಕು. ಮತ್ತು ಇಡ್ಲಿ ನನಗೆ ಇಷ್ಟ. ಇಡ್ಲಿ ಆದರೆ ನಾನು ಬೆಳಗಿಂದ ಸಂಜೆವರೆಗೆ ಇಡ್ಲಿಯೇ ತಿಂದು ಕೂತ್ಕೊಳ್ತೇನೆ, ಚಿಕನ್ ಪದಾರ್ಥ ಇದ್ದರೆ. ಆಮೇಲೆ ಕೋಳಿ ರೊಟ್ಟಿ ಕೂಡ ಉಂಟು, ಅದು ಕೂಡ ನನಗೆ ತುಂಬ ಇಷ್ಟ. ಅದು ಸಹ ಹಾಗೆ ಬೆಳಿಗ್ಗೆ ಸಂಜೆ ರಾತ್ರಿ ತಿನ್ನಲಿಕ್ಕೆ ಕೂಡ ನಾನು ರೆಡಿ ಇದ್ದೇನೆ. ಹಾಗೆ ಇವತ್ತು ಬೇರೆ ಏನು ಅಡುಗೆ ಮಾಡಲಿಲ್ಲ. ನನಗೆ ಕೈ ಕೂಡ ನೋವಾಗ್ತಾ ಉಂಟು. ಮೊಬೈಲ್ ಜಾಸ್ತಿ ಹೊತ್ತು ಹಿಡಿಯುವಾಗ ಕೈ ನೋವಾಗ್ತದೆ. ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.